ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂತಹ ಆರೋಗ್ಯಕರವಾಗಿರುವಂತಹ ಸ್ವೀಟ್ ಕಾರ್ನ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಇದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ಹೊರಗಡೆ ಎಲ್ಲ 30 ರೂಪಾಯಿ ಸಣ್ಣ ಗ್ಲಾಸಲ್ಲಿ ಟೀ ಗ್ಲಾಸಲ್ಲಿ ಹಾಕ್ಕೊಡ್ತಾರೆ. ಮನೇಲೇ ಈ ಥರ 2 ತೆನೆ ತೊಗೊಂಬಂದುಬಿಟ್ಟು ಮನೆಯಲ್ಲೇ ಮಾಡಿದ್ರೆ ಎಷ್ಟೊಂದು ಮಾಡ್ಕೊಬೋದು. ತುಂಬ ಈಸಿದಲ್ಲಿ ಮಾಡ್ಕೊಂಬಿಡ್ಬೋದು ನಾವು ಇದನ್ನು. ಇಲ್ಲಿ ನಾನು 2 ತೊಗೊಂಡಿದ್ದೀನಿ ಸ್ವೀಟ್ ಕಾರ್ನ. ಮಾಮೂಲಿ ಸಿಗೋವಂಥದ್ದೆಲ್ಲ ಸ್ವೀಟ್ ಕಾರ್ನ್ ಅಂದರೆ ಸಪ್ರೇಟೇ ಸಿಗುತ್ತೆ ಅಂಗಡೀಲಿ. ಅದನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ 2 ಬಿಡಿಸ್ಕೊಂಡು ನಾನು ಇಲ್ಲಿ ನೀರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೊಳ್ಳೋ ಇದ್ದರೆ ಸ್ಟೀಮ್ ಸಹ ಮಾಡ್ಕೊಬೋದು. ಇಲ್ಲಿ ನಾನು ನೀರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯೋದಿಲ್ಲ, ಇದು ಬೇಗನೆ ಆಗೋಗ್ಬಿಡುತ್ತೆ. ಸ್ವಲ್ಪ ಒಂದು 5 ನಿಮಿಷ ಆದರೆ ಸಾಕು, ಕುದ್ಬಿಡುತ್ತೆ. ಯಾಕಂದರೆ ಹಸಿನೇ ಇರುತ್ತೆ, ಹಾಲು ಥರ ಇರುತ್ತಲ್ವ ಕಾಳು, ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಅದು. ನೋಡಿ, ಈ ಥರ ಚೆನ್ನಾಗಿ ಬಬಲ್ಸ್ ಬರೋ ತನಕ ಚೆನ್ನಾಗಿ ಕುದೀತಾ ಇದೆ. ಒಂದು ಸ್ವಲ್ಪ ನೀರು ಕಡಿಮೆ ಆಗಿದೆ. ಒಂದು 5 to 6 ಮಿನಿಟ್ಸ್ ನಾನು ಕುದಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈಗೆಲ್ಲ ಆಗಲಿ ಚೆನ್ನಾಗಿ ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಜರಡಿ ಸಹಾಯದಿಂದ ಎಲ್ಲ ಸೋಸ್ಕೊಂಡಿದ್ದೀನಿ. ಈಗ ಬಿಸಿ ಇರೋಂತಹಕ್ಕೇ ಸ್ವಲ್ಪ ನಾನು ಬಟರ್ನ ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕೊಂಡು ಸ್ವೀಟ್ ಕಾರ್ನ್ ಅದನ್ನು ಕೊಡ್ತಾರಲ್ಲ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಪ್ಪ ನಿಮಗೆ ಸಲಾಡ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ನಮಗೆ ಇಷ್ಟ ಆಗಿರುವಂತಹ ಅವೆಲ್ಲ ಹಾಕ್ಕೊಂಡು ತರಕಾರಿನ ಬೇಕಾದ್ರೆ ಸಲಾಡ್ ಥರನೂ ಮಾಡ್ಕೊಬೋದು. ಇಲ್ಲಿ ನಾನು ಜಸ್ಟ್ ಮಕ್ಕಳಿಗೆ ಇಷ್ಟ ಆಗಿರೋ ಥರ ಅಂತ ಸ್ವಲ್ಪ ಬಟರ್ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ಸಕ್ಕರೆ ಆದರೂ ಉಪ್ಪಾದರೂ ಹಾಕ್ಕೊಂಡು, ಸ್ವೀಟಾಗಿ ಇರುತ್ತೆ ಕಾಳು, ಸ್ವಲ್ಪ ಉಪ್ಪು ಹಾಕೊಂಡು ಈ ಥರ ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ನೋಡಿ, ಒಂಥರ ಬೌಲ್ಗೆ ಹಾಕ್ಕೊಂಡ್ರೆ ಈಗ ಚೆನ್ನಾಗಿದೆ. ಈಗ ಬಿಸಿ ಇರುವಾಗೇ ಬೆಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೇಗನೂ ಕರಗುತ್ತೆ, ಅದು ಸಹ ಇದಾಗುತ್ತೆ. ಇನ್ನು ಅದೇ ಬೌಲ್ಗೆ ಸ್ವಲ್ಪ ಬಟರ್ ಆಗೇ ಇರುತ್ತಲ್ವ, ಇನ್ನು ಸ್ವಲ್ಪ ಕಾರ್ನ್ ತೊಗೊಂಡು ಸ್ವಲ್ಪ ಅದಕ್ಕೆ ಅಚ್ಕಾರದ ಪುಡಿ ಮತ್ತು ಉಪ್ಪು, ನಿಮ್ಮ ಹತ್ರ ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲೆ ಹಾಕ್ಕೊಳ್ಳಿ. ನಾನು ಚಾಟ್ ಮಸಾಲೆ ಹಾಕ್ಕೊಳ್ತಾ ಇಲ್ಲ ಇಲ್ಲಿ. ಇದನ್ನು ಸಹ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ ವಿಧಾನ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.